ಮೂರನೇ ದಿನದೊಂದಿಗೆ ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಯಶಸ್ವಿ ತೆರೆ. ದಾಂಡೇಲಿ ನಗರದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಸ್ವಚ್ಛತಾ ಅಭಿಯಾನವು ಗುರುವಾರ 3ನೇ ಹಾಗೂ ಕೊನೆಯ ದಿನದೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ನಗರದ 31 ವಾರ್ಡುಗಳಲ್ಲಿ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಪಕ್ಷಗಳ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ತಹಸೀಲ್ದಾರ್ ಶೈಲೇಶ್ ಪರಮಾನಂದ್, ನಗರಸಭೆ ಪೌರಾಯುಕ್ತ ವಿವೇಕ್ ಬನ್ನೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಮುಖಂಡರು ಉತ್ಸಾಹದಿಂದ ಪಾಲ್ಗೊಂಡರು. ಈ ಅಭಿಯಾನದ ಮೂಲಕ ಪ್ರತಿಯೊಂದು ವಾರ್ಡಿನಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದಂತಾಗಿದೆ. ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಮಾತನಾಡಿ, ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿ, ನಮ್ಮ ಮನೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಅವರು ಮಾತನಾಡಿ, ಈ ಸ್ವಚ್ಛತಾ ಕಾರ್ಯಕ್ರಮ 3ನೇ ದಿನಗಳಿಗೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿಯೂ ಪ್ರತಿಯೊಬ್ಬರು ತಮ್ಮ ವಾರ್ಡ್ ಹಾಗೂ ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇವತ್ತಿಗೆ 3ನೇ ದಿನದ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಈ ವಾರ್ಡ್ ನಮ್ಮ 19ನೇ ವಾರ್ಡಲ್ಲಿ ನಾವು ಹಮ್ಮಿಕೊಂಡಿದ್ದಿರುತ್ತೆ. ಹಾಗೆ ಪ್ರತಿ ವಾರ್ಡ್ಗಳಲ್ಲಿ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು, ಪಕ್ಷದ ಹಿರಿಯ ಮುಖಂಡರು ಪಕ್ಷಾತೀತವಾಗಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಅದೇ ಈ 3 ದಿನಕ್ಕೆ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಸಹ ನಮ್ಮ ವಾರ್ಡ್ಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ದಾಂಡೇಲಿಯ ಸಮಸ್ತ ಜನರಲ್ಲಿ ವಿನಂತಿ. ಯಾಕಂತಂದರೆ ನಮಗೆ ಕಸವನ್ನು ಒಯ್ಯಲಿಕ್ಕೆ ಗಾಡಿ ಬರ್ತಾ ಇದೆ, ಅದಕ್ಕೆ ನಾವು ಅಲ್ಲಿ ಇಲ್ಲಿ ಕಸವನ್ನು ಚೆಲ್ಲದೆ ಎಲ್ಲರೂ ಆ ಒಂದು ಕಸದ ಗಾಡಿ ಏನು ಬರುತ್ತೆ ಆ ಗಾಡಿಯಲ್ಲಿ ಕಸವನ್ನು ಕೊಡಬೇಕು ಅಂತ ಎಲ್ಲ ದಾಂಡೇಲಿಯ ಸಮಸ್ತ ನಾಗರಿಕರಲ್ಲಿ ನನ್ನ ಒಂದು ವಿನಂತಿ. ಧನ್ಯವಾದ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮಾತನಾಡಿ, ಶಾಸಕರ ಕನಸಿನಂತೆ ಕಳೆದ 3 ದಿನಗಳಿಂದ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು, ಇದು ಒಂದು ಅಭಿಯಾನ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಎಂದರು. ಮನೆ, ಶಾಲೆ, ಮಸೀದಿ, ಮಂದಿರ್ ಮತ್ತು ನಗರವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು. ಸತತ 3 ದಿನದಿಂದ ದಾಂಡೇಲಿ ನಗರದಲ್ಲಿ ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರ ಮಾರ್ಗದರ್ಶನದಲ್ಲಿ ಹಳಿಯಾಳ, ದಾಂಡೇಲಿ, ಜೋಯಿಡಾ 3 ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ದಾಂಡೇಲಿ ನಗರದ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಕೈಗೊಂಡು ನಗರಸಭಾ ಸರ್ವ ಸದಸ್ಯ ಸಿಬ್ಬಂದಿಗಳು ಎಲ್ಲರೂ ಬಹಳ ಉತ್ಸುಕದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಚ್ಛತೆಗೆ ಪಾಲ್ಗೊಂಡಿದ್ದಾರೆ. ಆದರೆ ಇದು 3 ದಿನ ಮಾತ್ರ ಆಗಬಾರ್ದು. ಪ್ರತಿಯೊಬ್ಬ ಜನರ ಇದು ಒಂದು ಕರ್ತವ್ಯ. ನನ್ನ ಮನೆಯ, ನನ್ನ ಕಾರ್ಯಾಲಯ, ನನ್ನ ದೇವಸ್ಥಾನ, ನನ್ನ ಮಸೀದಿಯ ಅಕ್ಕಪಕ್ಕದ ಪರಿಸರವನ್ನು ನಾನು ಸ್ವಚ್ಛತೆಯಾಗಿ ಇಟ್ಟರೆ ಮಾತ್ರ ಈ ಊರು ಸ್ವಚ್ಛ ನಗರವನ್ನು ಕಾಣ್ತದೆ ಅಂಥೇಳಿ ಜನ ಪಣ ತೊಡಬೇಕು. ನನ್ನ ಅಕ್ಕಪಕ್ಕದ ಪರಿಸರ ನಾನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಪರಿಸರ ಭಾಳ ಸ್ವಚ್ಛವಾಗಿರ್ತದೆ ಅಂಥೇಳಿ ಪಣ ತೊಟ್ಟು ಇಂದಿನಿಂದ ಬರೀ 3 ದಿನಕ್ಕೆ ಮುಕ್ತಾಯ ಆಗಬಾರ್ದು. ತಮ್ಮ ಪರಿಸರ, ತಮ್ಮ ಭಾಗದ, ತನ್ನ ವಾರ್ಡಿನ ಜನ ಎಲ್ಲ ತನ್ನ ಪರಿಸರ ಸ್ವಚ್ಛ ಇಟ್ಕೋಬೇಕಂಥೇಳಿ ಮಗದೊಮ್ಮೆ ಕೈ ಮುಗಿದು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದು ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಇಡೀ ರಾಜ್ಯದಲ್ಲಿ ಸ್ವಚ್ಛ ನಗರ ಮತ್ತು ಸುಂದರ ನಗರ ಅಂತ ಕಾಣಿಸುವಲ್ಲಿ ನಾವೆಲ್ಲರೂ ಕೂಡಿ ಪಾಲ್ಗೊಳ್ಳುವ ಅಂಥೇಳಿ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ನಗರಸಭೆ ಮಾಜಿ ಅಧ್ಯಕ್ಷ ಅಶ್ಫಾಕ್ ಶೇಖ್ ಅವರು ಮಾತನಾಡಿ, ಸ್ವಚ್ಛತೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ನಮ್ಮ ಅಕ್ಕಪಕ್ಕದ ಪ್ರದೇಶಗಳನ್ನು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಇಡುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಸ್ವಚ್ಛತಾ ಅಭಿಯಾನವು 3 ದಿನಗಳ ಕಾಲ ಬೆಳಿಗ್ಗೆ 6:30 ಮಧ್ಯಾಹ್ನ 12 ಗಂಟೆಯವರೆಗೆ ನಗರದ ಎಲ್ಲ 31 ವಾರ್ಡುಗಳು ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯಿತು. ಅಭಿಯಾನದಲ್ಲಿ ಸರ್ವ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.